ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮತ್ತೆ ಪ್ರೈಮರಿ ಮಾರ್ಕೆಟ್ ಆಕ್ಟಿವ್ ಆಗಿದೆ. ಜನವರಿ ತಿಂಗಳ ಮೊದಲನೇ ವಾರದಲ್ಲಿ ಯಾವುದೇ ಒಂದು ಮೇನ್ ಬೋರ್ಡ್ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿರಲಿಲ್ಲ. ಬಟ್ ಎರಡನೇ ವಾರ ಬಹಳಷ್ಟು IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಅದರಲ್ಲಿ ಮೊದಲನೇ ಕಂಪನಿ ಜ್ಯೋತಿ CNC ಆಟೋಮೇಷನ್ ಲಿಮಿಟೆಡ್ನ ಕಂಪನಿ ಆಗಿರುತ್ತೆ. ಈ ವಿಡಿಯೋದಲ್ಲಿ ಕಂಪನಿಯ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಬಿಸ್ನೆಸ್ ಮಾಡೆಲ್ ಯಾವ ರೀತಿಯಲ್ಲಿದೆ, ಯಾವ ಒಂದು ವ್ಯಾಲ್ಯೂಷನ್ ಒಂದಿಗೆ IPOನ ತರ್ತಿದ್ದಾರೆ, ಫಿನಾನ್ಷಿಯಲ್ಸ್ ಯಾವ ರೀತಿಯಲ್ಲಿ ಕಾಣಿಸ್ತದೆ, ಗ್ರೇ ಮಾರ್ಕೆಟ್ನಲ್ಲಿ ಎಷ್ಟು ಪ್ರೀಮಿಯಂ ಇದೆ, ಲಾಂಗ್ ಟರ್ಮ್ಗೆ ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾ ಅಥವಾ ಕೇವಲ ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಮಾತ್ರ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾ, ಅದೆಲ್ಲದರ ಬಗ್ಗೆ ಮಾಹಿತಿ ನಿಮಗೆ ಸಿಗುತ್ತೆ. ಈ ಕಂಪನಿ 1991ರಲ್ಲಿ ಪ್ರಾರಂಭವಾದಂಥ ಕಂಪನಿ ಆಗಿದ್ದು CNC ಮೆಷಿನ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡುವಂಥ ಕಂಪನಿ ಆಗಿರ್ತಾರೆ. ಬೇಸಿಕಲಿ ಇದು ಭಾರತದ ಕಂಪನಿ ಆದರೂ ಕೂಡ ಬೇರೆ ದೇಶಗಳಿಗೆ ತಮ್ಮ ಪ್ರಾಡಕ್ಟ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. CNC ಮೆಷಿನ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಬೇರೆ ಬೇರೆ ವೆರೈಟಿ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಆಟೋಮೋಟಿವ್ ಇಂಡಸ್ಟ್ರಿ ಅಂದರೆ ಆಟೋ ಸೆಕ್ಟರ್ನ ಕಂಪನಿಗಳು ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಇಂಡಸ್ಟ್ರಿಗೆ ಹಾಗೆ ಹೆಲ್ತ್ ಕೇರ್ ಇಂಡಸ್ಟ್ರಿಗೆ ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡುವಂಥ ಕಂಪನಿ ಆಗಿರ್ತಾರೆ. ಒಂದು ಸ್ಟ್ರಾಂಗ್ ಕ್ಲೈಂಟ್ ಬೇಸನ್ನು ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ಇಸ್ರೋ, ಬ್ರಹ್ಮೋಸ್ ಏರೋಸ್ಪೇಸ್, ಟರ್ಕಿಶ್ ಏರೋಸ್ಪೇಸ್, ಬಾಷ್, ಫೆಸ್ಟೋ ಇಂಡಿಯಾ, ಎಲ್ಗಿ ರಬ್ಬರ್ಸ್, ಸೊ ಈ ರೀತಿಯಲ್ಲಿ ಗ್ಲೋಬಲ್ ಕ್ಲೈಂಟ್ಸ್ಗಳಿಗೆ ತಮ್ಮ ಪ್ರಾಡಕ್ಟ್ಸ್ಗಳನ್ನು ಕಂಪನಿ ಸಪ್ಲೈ ಮಾಡ್ತಾರೆ. 200 ಟೈಪ್ CNC ಮೆಷಿನ್ಸ್ಗಳನ್ನು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ. 44 ಸೀರೀಸ್ಗಳಲ್ಲಿ ಇವರ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. 3000ಕ್ಕೂ ಹೆಚ್ಚಿನ ಕಸ್ಟಮರ್ಸ್ಗಳಿಗೆ ವರ್ಲ್ಡ್ ವೈಡ್ ತಮ್ಮ ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡ್ತಾರೆ. 7200 ಮೆಷಿನ್ಸ್ಗಳನ್ನು 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ ಕಂಪನಿ ಸಪ್ಲೈ ಮಾಡಿದ್ದಾರೆ. 2004ರಿಂದ ಇಲ್ಲಿವರೆಗೂ 30,000 CNC ಮೆಷಿನ್ಸ್ಗಳನ್ನು ವರ್ಲ್ಡ್ ವೈಡ್ ಕಂಪನಿ ಡೆಲಿವರ್ ಮಾಡಿದ್ದಾರೆ. 29 ಸೇಲ್ಸ್ ಮತ್ತು ಸರ್ವಿಸ್ ಸೆಂಟರ್ಗಳನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಭಾರತದಲ್ಲಿ ಅಷ್ಟೇ ಅಲ್ಲದೆ ರೊಮೇನಿಯಾ, ಫ್ರಾನ್ಸ್, ಪೋಲೆಂಡ್, ಬೆಲ್ಜಿಯಂ, ಇಟಲಿ ಹಾಗೆ UKನಲ್ಲಿ ಇವರ ಸೇಲ್ಸ್ ಮತ್ತು ಸರ್ವಿಸ್ ಸೆಂಟರ್ಸ್ ಇದೆ. 3 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳನ್ನು ಹೊಂದಿದ್ದಾರೆ. ರಾಜ್ಕೋಟ್, ಗುಜರಾತ್ ಮತ್ತು ಫ್ರಾನ್ಸ್ನಲ್ಲಿ ಇವರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ. ಪ್ರತಿ ವರ್ಷ ಇವರು 4400ಕ್ಕೂ ಹೆಚ್ಚಿನ ಮೆಷಿನ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ. ಫ್ರಾನ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಒಂದು ಸಣ್ಣ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಆಗಿರುತ್ತೆ. ಅಲ್ಲಿ ವರ್ಷಕ್ಕೆ ಕೇವಲ 121 CNC ಮೆಷಿನ್ಸ್ಗಳ ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಆಗುತ್ತೆ. ಹಾಗೆ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಅನ್ನು ಕೂಡ ಕಂಪನಿ ಹೊಂದಿದ್ದಾರೆ. 31,430 ಮಿಲಿಯನ್ ರುಪೀಸ್ನ ಆರ್ಡರ್ನ ಕಂಪನಿ ಇಲ್ಲಿವರೆಗೂ ಹೊಂದಿದ್ದಾರೆ. 2,573 ಎಂಪ್ಲಾಯೀಸ್ಗಳು ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಸೊ ಕಂಪನಿಯ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ಗಳನ್ನ ನಾವು ಅಬ್ಸರ್ವ್ ಮಾಡಿದಾಗ ಈ ರೀತಿಯಲ್ಲಿ ಪ್ರಾಡಕ್ಟ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಇದರ ಒಂದು ಯೂಸೇಜ್ ಆಟೋ ಇಂಡಸ್ಟ್ರಿ ಮತ್ತು ಏರೋಸ್ಪೇಸ್ ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ಅಷ್ಟೇ ಅಲ್ಲದೆ ಹೆಲ್ತ್ ಕೇರ್ ಇಂಡಸ್ಟ್ರಿಯಲ್ಲಿ ಕೂಡ ಆಗುತ್ತೆ. ಜ್ಯೋತಿ CNC ಆಟೋಮೇಷನ್ನ ಸ್ಟ್ರೆಂತ್ಸನ್ನು ನಾವು ಅಬ್ಸರ್ವ್ ಮಾಡಿದಾಗ ಇವರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳು ಗ್ಲೋಬಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಭಾರತದಲ್ಲಿ ಅಷ್ಟೇ ಅಲ್ಲದೆ ಯುರೋಪ್ನಲ್ಲಿ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ. ಒಳ್ಳೆ ಒಂದು ಡೈವರ್ಸಿಫೈಡ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ಏರೋಸ್ಪೇಸ್ ಮತ್ತು ಆಟೋಮೋಟಿವ್ ಇಂಡಸ್ಟ್ರಿಗೆ ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡುವಂಥ ಕಂಪನಿ ಆಗಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಡಿಮ್ಯಾಂಡ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆ. ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳನ್ನು ಹೊಂದಿದ್ದಾರೆ. ಅಂದರೆ ಎಲ್ಲ ಪಾರ್ಟ್ಸ್ಗಳು ಒಂದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನಲ್ಲಿ ಅವೈಲೇಬಲ್ ಇರುತ್ತೆ. ಅಲ್ಲೇ ಇವರು ಕಂಪ್ಲೀಟ್ ಪ್ರಾಡಕ್ಟ್ ಅಸೆಂಬ್ಲಿಯನ್ನು ಮಾಡ್ತಾರೆ. ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಇರೋದು ಕೂಡ ಕಂಪನಿಯ ಸ್ಟ್ರೆಂತ್ ಆಗಿದೆ. ಕಂಪನಿಯಲ್ಲಿ ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಒಂದು ಸ್ಟ್ರಾಂಗ್ ಕ್ಲೈಂಟ್ ಬೇಸ್ ಇದ್ರೂ ಕೂಡ 32% ಟೋಟಲ್ ರೆವೆನ್ಯೂ ಏನಿದೆ 3 ಕ್ಲೈಂಟ್ಗಳಿಂದ ಬರ್ತದೆ. ಸೊ ತುಂಬಾನೇ ಓವರ್ ಡಿಪೆಂಡೆನ್ಸ್ 3 ಕ್ಲೈಂಟ್ಗಳ ಕಡೆಯಿಂದ ನೋಡೋದಕ್ಕೆ ಸಿಗುತ್ತೆ. ಸೊ ರೀಸೆಂಟ್ ಟೈಮ್ನಲ್ಲಿ ಬಿಗ್ಗೆಸ್ಟ್ ಕ್ಲೈಂಟ್ಗಳಿಗೆ ಹೆಚ್ಚಿನ ಒಂದು ಪ್ರಾಡಕ್ಟ್ ಎಕ್ಸ್ಪೋಜರ್ ನೋಡೋದಕ್ಕೆ ಸಿಗ್ತದೆ. ಇಸ್ರೋ ಒಂದು ದೊಡ್ಡ ಕ್ಲೈಂಟ್ ಆಗಿರ್ತಾರೆ. ಇಸ್ರೋ ಬಹಳಷ್ಟು ಪ್ರಾಜೆಕ್ಟ್ಸ್ಗಳನ್ನು ಮಾಡ್ತಿರೋದ್ರಿಂದ ಇವರ ಪ್ರಾಡಕ್ಟ್ಸ್ಗಳಿಗೆ ಕೂಡ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಸೊ ಈ ರೀತಿಯಲ್ಲಿ ಡಿಪೆಂಡೆನ್ಸ್ ಇದ್ದಾಗ ಬಿಸ್ನೆಸ್ ಅಷ್ಟು ಸ್ಟ್ರಾಂಗ್ ಆಗಿ ಇರೋದಿಲ್ಲ. ಸೊ ಡೈವರ್ಸಿಫೈಡ್ ಕ್ಲೈಂಟ್ ಬೇಸನ್ನು ಹೊಂದಿದ್ರೆ ಆಗ ಬಿಸ್ನೆಸ್ನಲ್ಲಿ ಒಳ್ಳೆ ಒಂದು ಗ್ರೋತನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆಯೇ ಕಂಪನಿಯ ಡೆಟ್ ಕೂಡ ತುಂಬಾ ಜಾಸ್ತಿ ನೋಡೋದಕ್ಕೆ ಸಿಗುತ್ತೆ. ಹಾಗೆಯೇ ಜ್ಯೋತಿ CNC ರೀಸೆಂಟಾಗಿ ಪ್ರಾಫಿಟಬಲ್ ಆಗಿರುವಂಥ ಕಂಪನಿ ಆಗಿರ್ತಾರೆ. ಸೊ ಕಳೆದ 2-3 ಫಿನಾನ್ಷಿಯಲ್ ಇಯರ್ಗಳಲ್ಲಿ ಇವರು ಲಾಸನ್ನು ಡಿಕ್ಲೇರ್ ಮಾಡಿದರು. ಹಾಗೆಯೇ 50% ಕಂಪನಿಯ ಅಸೆಟ್ಸ್ ಏನಿದೆ ಇನ್ವೆಂಟ್ರಿಯಲ್ಲಿ ಸ್ಟ್ರಕ್ ಆಗಿದೆ. ಸೊ ಅದು ಕೂಡ ಕಂಪನಿಯ ವೀಕ್ನೆಸ್ ಆಗಿರುತ್ತೆ. ಸೊ ಫಿನಾನ್ಷಿಯಲಿ ಕೂಡ ಅಷ್ಟು ಸ್ಟ್ರಾಂಗ್ ಫಿನಾನ್ಷಿಯಲ್ ಡೇಟಾ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಜ್ಯೋತಿ CNC ಆಟೋಮೇಷನ್ ಲಿಮಿಟೆಡ್ನ IPO ಜನವರಿ 9ಕ್ಕೆ ಲಾಂಚ್ ಆಗ್ತದೆ. ಜನವರಿ 11ರವರೆಗೂ ಈ ಒಂದು IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದಾಗುತ್ತೆ. ₹2 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. ಲೋವರ್ ಪ್ರೈಸ್ ಬ್ಯಾಂಡ್ ₹315 ಸೆಟ್ ಆಗಿದ್ರೆ 331ರ ಕಟ್ ಆಫ್ ಪ್ರೈಸ್ ಸೆಟ್ ಆಗಿದೆ. ಈ 331ರ ಕಟ್ ಆಫ್ ಪ್ರೈಸ್ನಲ್ಲೇ ನಾವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. 45 ಶೇರ್ಗಳ ಲಾಟ್ ಆಗಿರುತ್ತೆ. ಮಿನಿಮಮ್ ನಾವು ಒಂದು ಲಾಟ್ಗೆ ಅಪ್ಲಿಕೇಶನ್ ಹಾಕಲೇಬೇಕಾಗುತ್ತೆ. ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹14,895 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಒಬ್ಬ ರಿಟೇಲ್ ಇನ್ವೆಸ್ಟರ್ 13 ಲಾಟ್ಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. 13 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ₹1,93,635 ಬೇಕಾಗುತ್ತೆ.
13ಕ್ಕೂ ಹೆಚ್ಚಿನ ಲಾಟ್ಗೆ ನೀವು ಅಪ್ಲೈ ಮಾಡ್ತೀರಾ ಅಂದಾಗ ಡಿಫಾಲ್ಟ್ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದ ರೀತಿ ಆಗುತ್ತೆ. IPO ಅಲಾಟ್ಮೆಂಟ್ ಡೇಟ್ 12 ಜನವರಿ ಆಗಿರುತ್ತೆ. ಹಾಗೆಯೇ ನಿಮಗೆ ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ಬ್ಯಾಂಕ್ನಲ್ಲಿ ಬ್ಲಾಕ್ ಆಗಿರುವಂಥ ಫಂಡ್ಸ್ ಏನಿದೆ 15 ಜನವರಿಗೆ ರೀಫಂಡ್ ಆಗುತ್ತೆ. ರೀಫಂಡ್ ಇನಿಷಿಯೇಷನ್ ಆಗುತ್ತೆ. ನಿಮಗೆ ರೀಫಂಡ್ ಕ್ರೆಡಿಟ್ ಆಗೋದಕ್ಕೆ 1-2 ದಿನದ ಸಮಯ ಆಗ್ಬೋದು. ಯಾಕೆಂದರೆ ಈಗ ಸೆಬಿ ರೂಲ್ಸನ್ನು ಟೈಟ್ ಮಾಡಿ T+3 ಲಿಸ್ಟಿಂಗನ್ನು ಮಾಡಿದರೆ ಇದರಿಂದ ಸ್ವಲ್ಪ ರಿಜಿಸ್ಟರ್ಗಳ ಮೇಲೆ ಕೂಡ ಪ್ರೆಷರ್ ಇರುತ್ತೆ. ಹಾಗೆ ಬ್ಯಾಂಕ್ಗಳು ಕೂಡ ಸ್ವಲ್ಪ ಸ್ಲೋ ಆಗಿ ನಿಮ್ಮ ಫಂಡನ್ನು ರೀಫಂಡ್ ಮಾಡುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಬಟ್ ರೀಫಂಡ್ ಖಂಡಿತವಾಗ್ಲೂ ಆಗುತ್ತೆ. 2-3 ದಿನ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಹಾಗೆ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ 15ನೇ ತಾರೀಕಿಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 16 ಜನವರಿ ಆಗಿದೆ. ಸೊ 16 ಜನವರಿಗೆ ಖಂಡಿತವಾಗ್ಲೂ ಇವರು IPOನ ಲಿಸ್ಟ್ ಮಾಡಬೇಕಾಗುತ್ತೆ. ಹಾಗೆಯೇ ಕಂಪನಿಯ ಫಿನಾನ್ಷಿಯಲ್ಸನ್ನು ಅಬ್ಸರ್ವ್ ಮಾಡಿದಾಗ ಕಳೆದ ಫಿನಾನ್ಷಿಯಲ್ ಇಯರ್ನಲ್ಲಿ ಇವರು ಪ್ರಾಫಿಟಬಲ್ ಆಗಿದ್ರು. 15 ಕೋಟಿಯಷ್ಟು ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಬಟ್ 2021ರ ಫಿನಾನ್ಷಿಯಲ್ ಇಯರ್ನಲ್ಲಿ 70 ಕೋಟಿಯ ಲಾಸ್ ಡಿಕ್ಲೇರ್ ಆಗಿತ್ತು. 2022ರ ಫಿನಾನ್ಷಿಯಲ್ ಇಯರ್ನಲ್ಲಿ 48 ಕೋಟಿ ಲಾಸನ್ನು ಡಿಕ್ಲೇರ್ ಮಾಡಿದ್ದಾರೆ. ರೆವೆನ್ಯೂ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಬಟ್ ಕಂಪನಿಯಲ್ಲಿ ಅಷ್ಟೊಂದು ಪ್ರಾಫಿಟಬಿಲಿಟಿ ನೋಡೋದಕ್ಕೆ ಸಿಗೋದಿಲ್ಲ. ಹಾಗೆಯೇ ಇವರ ಡೆಟ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಇದು ಕೂಡ ಕನ್ಸರ್ನ್ ಆಗಿರುತ್ತೆ. IPO ಇಶ್ಯೂ ಸೈಜ್ 1000 ಕೋಟಿ ಕೂಡ ಫ್ರೆಶ್ ಇಶ್ಯೂ ಆಗಿದೆ. ಸೊ ಇದೊಂದು ಸ್ವಲ್ಪ ಪಾಸಿಟಿವ್ ನ್ಯೂಸ್ ಆಗಿದ್ದು ಈ 1000 ಕೋಟಿಯನ್ನು ಬಿಸ್ನೆಸ್ಸನ್ನು ಇನ್ನಷ್ಟು ಇಂಪ್ರೂವ್ ಮಾಡೋದ್ರಲ್ಲಿ ಕಂಪನಿ ಬಳಸ್ಕೋಬೋದಾಗುತ್ತೆ. ಬಹಳಷ್ಟು ಆರ್ಡರ್ಗಳು ಕೂಡ ರೀಸೆಂಟ್ ಟೈಮ್ನಲ್ಲಿ ಸಿಗ್ತದೆ. ಆದ್ದರಿಂದ ಈ 1000 ಕೋಟಿಯಿಂದ ಇನ್ನಷ್ಟು ಇಂಪ್ರೂವ್ಮೆಂಟನ್ನು ಬಿಸ್ನೆಸ್ನಲ್ಲಿ ಮಾಡಿಕೊಂಡು ಪ್ರಾಫಿಟ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳುವಂಥ ಚಾನ್ಸ್ ಕೂಡ ಇರುತ್ತೆ. ಬಟ್ ಇಲ್ಲಿ ರಿಟೇಲ್ ಕ್ಯಾಟಗರಿಯಲ್ಲಿ ಕೇವಲ 10% ಆಫರ್ ನೋಡೋದಕ್ಕೆ ಸಿಗ್ತದೆ. NII ಕ್ಯಾಟಗರಿಯಲ್ಲಿ 15% ಆಫರನ್ನು ಮಾಡಿದ್ದಾರೆ. QIB ಕ್ಯಾಟಗರಿಯಲ್ಲಿ 75% ಆಫರ್ ಇದೆ. ರಿಟೇಲ್ ಕ್ಯಾಟಗರಿಯಲ್ಲಿ 10% ಆಫರ್ ಅಂದಾಗ 100 ಕೋಟಿಯಷ್ಟು ಇಶ್ಯೂ ಮಾತ್ರ ರಿಟೇಲ್ ಕ್ಯಾಟಗರಿಗೆ ಅಲಾಟ್ ಆಗುತ್ತೆ. 100 ಕೋಟಿಗೆ ಅಪ್ಲಿಕೇಶನ್ಸ್ ಬಂದರೆ ಆಲ್ರೆಡಿ IPO ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗುತ್ತೆ. ಅಲಾಟ್ಮೆಂಟ್ನ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ಸ್ ಫ್ಯಾಮಿಲಿ ಮೆಂಬರ್ಸ್ನ ಹೆಸರಿನಲ್ಲಿ ಇದ್ದರೆ ಆಗ ಅಪ್ಲಿಕೇಶನನ್ನು ಹಾಕಿದಾಗ ಅಲಾಟ್ಮೆಂಟ್ನ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಬಟ್ ಅಲಾಟ್ಮೆಂಟ್ ಗ್ಯಾರಂಟಿ ಆಗೋದಿಲ್ಲ. ಯಾಕೆಂದರೆ 15-16 ಟೈಮ್ IPO ಸಬ್ಸ್ಕ್ರೈಬ್ ಆದಾಗ ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ. ವ್ಯಾಲ್ಯೂಯೇಷನ್ಸನ್ನು ಅಬ್ಸರ್ವ್ ಮಾಡಿದಾಗ 331ರ ಪ್ರೈಸ್ ಬ್ಯಾಂಡ್ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 7500 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಆಗಿರುತ್ತೆ. ಅರ್ನಿಂಗ್ ಪರ್ ಶೇರ್ 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ ₹1 ಪ್ರತಿ ಶೇರಿಗೆ ನೋಡೋದಕ್ಕೆ ಸಿಗ್ತದೆ. ರೀಸೆಂಟಾಗಿ ಪ್ರಾಫಿಟಬಲ್ ಆಗಿರುವಂಥ ಕಂಪನಿ ಆಗಿರೋದ್ರಿಂದ EPS ಕೂಡ ನಮಗೆ ಕಡಿಮೆನೇ ಕಾಣಿಸ್ತದೆ. ಹಾಗೆ PE 324ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಒಂದು ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಅಂತ ಹೇಳ್ಬೋದಾಗುತ್ತೆ. ಸೊ ರೀಸೆಂಟಾಗಿ ಪ್ರಾಫಿಟಬಲ್ ಆಗಿರೋದ್ರಿಂದ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಕಾಣಿಸ್ತದೆ. ಕಂಪನಿ ಈಗಲೂ ಕೂಡ ಲಾಸನ್ನು ಮಾಡ್ತಿದ್ರೆ ನೆಗೆಟಿವ್ PE ನಮಗೆ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಈಗ ಪಾಸಿಟಿವ್ PE ನೋಡೋದಕ್ಕೆ ಸಿಗ್ತದೆ. ಬಟ್ ಇಂಡಸ್ಟ್ರಿ PEಗೆ ಕಂಪೇರ್ ಮಾಡಿದಾಗ ವ್ಯಾಲ್ಯೂಷನ್ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಪ್ರಾಫಿಟಬಿಲಿಟಿ ಆಲ್ಮೋಸ್ಟ್ 3-4 ಟೈಮ್ ಇನ್ಕ್ರೀಸ್ ಆದರೆ ಮಾತ್ರ ವ್ಯಾಲ್ಯೂಯೇಷನ್ ಜಸ್ಟಿಫೈ ಆಗುತ್ತೆ. ಹಾಗೆ ಮಾರ್ಕೆಟ್ನಲ್ಲಿ ಬಹಳಷ್ಟು ಕಾಂಪಿಟೇಷನ್ ಕೂಡ ಇದೆ. ಎಲ್ಗಿ ಇಕ್ವಿಪ್ಮೆಂಟ್ಸ್, ತ್ರಿವೇಣಿ ಟರ್ಬೈನ್ಸ್ ಇವರ ಕಾಂಪಿಟೇಟರ್ಸ್ ಆಗಿರ್ತಾರೆ. ಎಲ್ಗಿ ಇಕ್ವಿಪ್ಮೆಂಟ್ಸ್ 45ರ PEಯಲ್ಲಿ ಟ್ರೇಡ್ ಆಗ್ತದೆ. ತ್ರಿವೇಣಿ ಟರ್ಬೈನ್ಸ್ ಕೂಡ 67ರ PEಯಲ್ಲಿ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗ್ತದೆ. ಸೊ ಈ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ವ್ಯಾಲ್ಯೂಷನ್ ತುಂಬಾ ಎಕ್ಸ್ಪೆನ್ಸಿವ್ ಕಾಣಿಸುತ್ತೆ. IPO ರಿಜಿಸ್ಟರ್ ಲಿಂಕಿನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿರ್ತಾರೆ. ಸೊ ನಿಮಗೆ ರೀಫಂಡ್ ರಿಲೇಟೆಡ್ ಏನಾದರೂ ಕನ್ಸರ್ನ್ಸ್ ಇದ್ದರೆ jyoti.cnc.ipo@linkintime.co.in ಈ ಒಂದು ಇಮೇಲ್ಗೆ ಸೊ ನೀವು ನಿಮ್ಮ ಪ್ಯಾನ್ ನಂಬರನ್ನು ಕಳಿಸಿದ್ರೆ ಹಾಗೆ ಎಷ್ಟು ಲಾಟ್ಗಳಿಗೆ ಅಪ್ಲಿಕೇಶನನ್ನು ಹಾಕಿದ್ದೀರಾ ಅಂತ ಹೇಳಿದ್ರೆ ಅವರು ನಿಮಗೆ ರೆಸಲ್ಯೂಷನನ್ನು ಪ್ರೊವೈಡ್ ಮಾಡ್ತಾರೆ. ಹಾಗೆ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ, ನಾವು ಅಪ್ಲಿಕೇಶನನ್ನು ಹಾಕ್ಬೋದಾ ಅಂತ ಅಬ್ಸರ್ವ್ ಮಾಡಿದಾಗ ಇವತ್ತಿನ ದಿನ ₹76 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 85ರ ಪ್ರೀಮಿಯಂ ಜನವರಿ 4ಕ್ಕೆ ನೋಡೋದಕ್ಕೆ ಸಿಗ್ತಿತ್ತು. ಸ್ವಲ್ಪ ಪ್ರೀಮಿಯಂ ಫಾಲ್ ಆಗಿದೆ. ಸೊ ಫ್ಲಕ್ಚುಯೇಷನ್ಸ್ ಕಾಣಿಸ್ತದೆ. ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಕೊನೆ ದಿನ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗುತ್ತೆ ಅದರ ಬೇಸಿಸ್ ಮೇಲೆ ಡಿಸಿಷನ್ಸ್ಗಳನ್ನು ತಗೋಬೋದಾಗುತ್ತೆ. ಫಿನಾನ್ಷಿಯಲ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ವ್ಯಾಲ್ಯೂಷನ್ ಕೂಡ ಎಕ್ಸ್ಪೆನ್ಸಿವ್ ಆಗಿದೆ. ರೀಸೆಂಟಾಗಿ ಪ್ರಾಫಿಟಬಲ್ ಕೂಡ ಆಗಿರುವಂಥ ಕಂಪನಿ ಆಗಿರುತ್ತೆ. ಸೊ ಆದ್ದರಿಂದ ಲಾಂಗ್ ಟರ್ಮ್ಗೆ ಅವಾಯ್ಡ್ ಮಾಡ್ಬೋದಾಗುತ್ತೆ. ಮುಂದೆ ಯಾವ ರೀತಿಯ ಒಂದು ಪರ್ಫಾರ್ಮೆನ್ಸ್ ಬರುತ್ತೆ ಅದರ ಬೇಸಿಸ್ ಮೇಲೆ ಡಿಸಿಷನನ್ನು ತೊಗೋಬೋದು. ಬಟ್ ನಿಮಗೆ ₹100 ಪ್ರೀಮಿಯಂ ಕೊನೆ ದಿನ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. 76ರ ಗ್ರೇ ಮಾರ್ಕೆಟ್ ಪ್ರೀಮಿಯಂನಲ್ಲಿ ₹3500 ಲಿಸ್ಟಿಂಗ್ ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದೇ ₹100 ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ರೆ ₹4500 ಲಿಸ್ಟಿಂಗ್ ಏನ್ ಎಕ್ಸ್ಪೆಕ್ಟೇಷನ್ಸ್ ನೋಡೋದಕ್ಕೆ ಸಿಗುತ್ತೆ. ಆಗ ಅಪ್ಲಿಕೇಶನ್ಸನ್ನು ಹಾಕ್ಬೋದಾಗುತ್ತೆ. ಸೊ ಕಳೆದ ಕೆಲವೊಂದಿಷ್ಟು IPOಗಳಲ್ಲಿ ಸಡನ್ ಆಗಿ ಪ್ರೀಮಿಯಂ ಫಾಲ್ ಆಗಿತ್ತು. ಆ ಒಂದು ರಿಸ್ಕ್ ಕೂಡ ಇರೋದ್ರಿಂದ ಸ್ಟ್ರಾಂಗ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದ್ದರೆ ಮಾತ್ರ ಈ ರೀತಿಯ ಕಂಪನಿಗಳಲ್ಲಿ ಅಪ್ಲಿಕೇಶನ್ಸನ್ನು ಹಾಕಬೇಕಾಗುತ್ತೆ. ಫಿನಾನ್ಷಿಯಲ್ಸ್ ವ್ಯಾಲ್ಯೂಷನ್ಸ್ ಎಲ್ಲ ಕೂಡ ಜಸ್ಟಿಫೈ ಆಗ್ತಿದ್ರೆ ಆಗ ರಿಸ್ಕ್ ತೊಗೊಂಡು ನಾವು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇಲ್ಲ ಅಂದರೂ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಬಟ್ ಈ ರೀತಿಯ ಕಂಪನಿಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ.
ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿದೆ, ಕ್ಲೈಂಟ್ ಬೇಸ್ ಕೂಡ ಸ್ಟ್ರಾಂಗ್ ಆಗಿದೆ, ಬಟ್ ಫಿನಾನ್ಷಿಯಲ್ಸ್ ವ್ಯಾಲ್ಯೂಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲ 2 ದಿನ ಅಪ್ಲಿಕೇಶನ್ ಅನ್ನು ಹಾಕೋದಕ್ಕೆ ಹೋಗ್ಬೇಡಿ, ಕೊನೆ ದಿನ ಡಿಸಿಷನ್ಸ್ ಅನ್ನ ತಗೋಬೋದಾಗುತ್ತೆ. ಸೊ ಜ್ಯೋತಿ CNC ಆಟೋಮೇಷನ್ ಬಗ್ಗೆ ನಾನು ನಿಮಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇನ್ನೂ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.